ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಯಾಕೆ ಸೋತವರಾಗಿ ಇದ್ದೀರಾ? ಯಾಕೆ ಬಹಳ ಕುಗ್ಗಿ ಹೋದವರಾಗಿದ್ದೀರಾ? ನೀವು ಹೇಳ್ಬೋದು, ಇಲ್ಲ ಬ್ರದರ್, ಜೀವಿತದಲ್ಲಿ ಒಂದಾದ ನಂತರ ಒಂದು ಕಷ್ಟಗಳು ಅದು ಮೇಲೆ ನಮ್ಮ ಜೀವಿತದಲ್ಲಿ ಬರುತ್ತಾನೆ ಇದೆ, ಸಂಕಟಗಳಲ್ಲಿ ಹಾದು ಹೋಗ್ತಾ ಇದ್ದೀವಿ ಅಂತ ದೇವರ ವಾಕ್ಯ ಇವತ್ತು ನಿಮ್ಮ ಕಷ್ಟ ಸಂಕಟಗಳನ್ನು ನೋಡಿಯೇ ಹೀಗೆ ಮಾತನಾಡ್ತಾ ಇದೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದ 12ನೇ ವಚನದಲ್ಲಿ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಪ್ರಿಯ ದೇವಜನರೇ, ದೇವರು ಇವತ್ತು ನಿಮ್ಮನ್ನು ಪ್ರೀತಿಸ್ತಾರೆ. ಅದು ಮೊದಲನೇ ವಾಗ್ದಾನ. ಏನಂದರೆ, ಆತನು ತನ್ನನ್ನು ಪ್ರೀತಿಸುವವರಾದ ನಿಮ್ಮನ್ನು ನೋಡಿ ಹೀಗೆ ಹೇಳ್ತಾ ಇದ್ದಾರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ನಾವು ಕಷ್ಟವನ್ನು ಸಹಿಸಿಕೊಳ್ಬೇಕು. ಪ್ರಿಯ ದೇವಜನರೇ, ಇಕ್ಕಟ್ಟು ಹಿಂಸೆಗಳನ್ನು ನಾವು ಸಹಿಸಿಕೊಳ್ಳುವವರಾಗಬೇಕು. ಯಾಕಂದರೆ ದೇವರ ವಚನ ಹೀಗೆ ಹೇಳ್ತಾ ಇದೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಆತನು ಧನ್ಯನು ಅಂತ. ನೀವು ಒಂದು ವೇಳೆ ಹೀಗೆ ಯೋಚಿಸ್ತಾ ಇರ್ಬೋದು, ಅಯ್ಯೋ ಅವನ ಬಾಳಿನಲ್ಲಿ ಏನು ಬರೀ ಕಷ್ಟ, ಸಾಲ, ರೋಗ ಅಂತಲೇ ಹೇಳ್ತಾ ಇದ್ದಾರೆ ಅಂತ ಜನರು ನಿಮ್ಮನ್ನು ಶಪಿಸ್ತಾ ಇದ್ದಾರಾ? ಯೋಚಿಸ್ಬೇಡ್ರಿ. ಜನರು ನಿಮ್ಮ ಕಷ್ಟ ಸಂಕಟಗಳನ್ನು ನೋಡಿ ಅವರು ಶಪಿಸುವವರೇ, ಅದು ಗುಣಗುಟ್ಟುವವರೇ ಅವರಾಗಿರ್ತಾರೆ. ಆದರೆ ದೇವರು ನಿಮ್ಮನ್ನು ನೋಡಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಕಷ್ಟಪಡ್ತಾ ಇದ್ದೀರಾ, ಸಂಕಟಗಳಲ್ಲಿ ಇದ್ದೀರಾ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವರು ಆಶೀರ್ವದಿಸಲ್ಪಟ್ಟವರು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಜನರು ನಿಮ್ಮನ್ನು ನೋಡುವ ದೃಷ್ಟಿ ಬೇರೆ, ದೇವರಾದ ಯೇಸು ನಿಮ್ಮನ್ನು ನೋಡುವ ದೃಷ್ಟಿ ಬೇರೆ. ಆತನು ಹೀಗೆ ಹೇಳ್ತಾ ಇದ್ದಾರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಅದನ್ನು ಸಹಿಸಿಕೊಂಡ ನಂತರ ಆತನು ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಪ್ರಿಯ ದೇವಜನರೇ, ಆತನು ಪರಿಶೋಧಿತನಾದ ಮೇಲೆ, ಕಷ್ಟ ಸಂಕಟಗಳಲ್ಲಿ ಹಾದು ಹೋದ ನಂತರ ಅದೆಲ್ಲವನ್ನು ನೀವು ಸಹಿಸಿಕೊಂಡು ಹೊರಗಡೆ ಬರುವಾಗ ಜೀವವೆಂಬ ಜಯಮಾಲೆ, ಒಂದು ಉತ್ತಮವಾದ ಕಿರೀಟ, ಒಂದೊಳ್ಳೆ ಪದವಿ, ಒಂದೊಳ್ಳೆ ಆಶೀರ್ವಾದದ ಸ್ಥಿತಿಗತಿಗಳನ್ನು ನೀವು ಕಾಣುತ್ತೀರಾ ಅಂತ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಹಾಗಾಗಿ ಯಾವತ್ತೂ ಕೂಡ ಅಯ್ಯೋ ಏನು ಬ್ರದರ್, ಜನರೆಲ್ಲರೂ ನನ್ನನ್ನು ನೋಡುವಾಗ ಅಯ್ಯೋ ನಿನಗೆ ಅಂಟಿರುವಂಥ ಕಷ್ಟ ತೀರಿ ಹೋಗುವುದೇ ಇಲ್ಲ ಬಿಡು ಅಂತ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳ್ತೀನಿ ಕೇಳ್ರಿ, ಕಷ್ಟವನ್ನು ಸಹಿಸಿಕೊಳ್ಳುವವರು ಅವರು ಧನ್ಯರಂತೆ. ಪ್ರಿಯ ದೇವಜನರೇ, ಅಂದರೆ ಇವತ್ತು ಯಾರು ಆಶೀರ್ವದಿಸಲ್ಪಟ್ಟವರೋ, ಕಷ್ಟ ಸಂಕಟಗಳು ಉಳ್ಳವರೇ ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ದೇವರು ನನಗೂ ಮತ್ತು ನಿಮಗೂ ಒಂದು ದಿನದಲ್ಲಿ ಜೀವವೆಂಬ ಜಯಮಾಲೆನ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಮತ್ತು ಇದನ್ನು ಆತನು ಯಾರನ್ನು ನೋಡಿ ಹೇಳ್ತಾ ಇದ್ರೆ ಗೊತ್ತಾ? ತನ್ನನ್ನು ಪ್ರೀತಿಸುವವರನ್ನು ನೋಡಿ ಹೇಳ್ತಾ ಇದ್ರೆ. ಅಂದರೆ ಇವತ್ತು ನಿಮಗೆ ಕಷ್ಟ ಸಂಕಟಗಳು ಉಂಟು ಅಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಆತನು ನಿಮಗೆ ಬರುವ ದಿನಗಳಲ್ಲಿ ಒಂದು ಉತ್ತಮ ಸ್ಥಿತಿಯನ್ನು ಬರಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. ನಂಬಿಕೆ ಇರಲಿ. ಜನರು ಏನೇನೋ ಮಾತಾಡ್ತಾರೆ, ಅದೆಲ್ಲದಕ್ಕೆ ನಾವು ಕಿವಿಗೊಡದಂತೆ ದೇವರು ನನ್ನ ಕುರಿತಾಗಿ ನಿನ್ನ ಕುರಿತಾಗಿ ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋಣ. ಕಷ್ಟ ಸಂಕಟಗಳಿರಲಿ, ಅದೆಲ್ಲವನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ನಿನ್ನ ವಾಕ್ಯ ಇವತ್ತು ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು, ಕಷ್ಟವನ್ನು ಸಹಿಸಿಕೊಳ್ಳುವವರು ಅವರು ಧನ್ಯರು, ಅದು ಆತನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಅವರ ಜೀವಿತದಲ್ಲಿ ಅವರು ಎಂತಹ ಕಷ್ಟಗಳನ್ನು ಅವಮಾನಗಳನ್ನು ಅವರು ಅನುಭವಿಸ್ತಾ ಇದ್ದಾರೋ ನೀನೇ ಅರಿಯುವಂಥವರಾಗಿದ್ದೀರಾ ಅಪ್ಪ. ನಾನು ಹೀಗೆ ಪ್ರಾರ್ಥಿಸ್ತೇನೆ, ಅವರ ಕಷ್ಟ ಸಂಕಟಗಳಿಂದ ಅವರನ್ನು ಬಿಡಿಸು. ಶೀಘ್ರವಾಗಿ ಉತ್ತಮ ದಿನಗಳು ಅವರು ಕಾಣುವಂತೆ ಸಹಾಯ ಮಾಡು. ಸಂತೋಷಗಳಲ್ಲಿ ಅವರು ತುಂಬಲ್ಪಡಲಿ. ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.